ನಮಸ್ಕಾರ ಸ್ನೇಹಿತರೆ. ಇವತ್ತು ಚೆನ್ನಮ್ಮನವರ ಅಂತ್ಯಕ್ರಿಯೆಯು ಬೆಟ್ಟದ ರಂಗನಾಥ ತಪ್ಪಲಿನಲ್ಲಿ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿದೆ. ಇನ್ನು ಎಲ್ಲರೂ ಕೂಡ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅಂತ್ಯಕ್ರಿಯೆಗೆ ಬರ್ತಾನೆ ಎಂದು ಕಾದು ಕುಳಿತಿದ್ರು. ಆದರೆ ಪ್ರಜ್ವಲ್ ರೇವಣ್ಣ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿಲ್ಲ. ಯಾಕಂತಂದ್ರೆ ಕುಟುಂಬದವರೇ ಪರೋಲ್ಗೆ ಅರ್ಜಿ ಹಾಕಿಲ್ಲ. ಇದಕ್ಕೆ ಕಾರಣ ಏನ್ ಗೊತ್ತಾ? ಮತ್ತೊಂದು ಕಡೆ ಚೆನ್ನಮ್ಮನವರ ಕಿರಿಯ ಸೊಸೆ ಹಾಗೂ ಕುಮಾರಸ್ವಾಮಿ ಅವರ ಎರಡನೇ ಪತ್ನಿಯಾದ ರಾಧಿಕಾ ಕುಮಾರಸ್ವಾಮಿ ಅವರು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂಬ ಸುದ್ದಿಗಳು ನಿನ್ನೆಯಿಂದ ಜೋರಾಗಿ ಹರಿದಾಡಿತ್ತು. ಅಸಲಿಗೆ ರಾಧಿಕಾ ಕುಮಾರಸ್ವಾಮಿ ಅವರು ಯಾಕೆ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳಲಿಲ್ಲ? ಇನ್ನು ಅನಿತಾ ಕುಮಾರಸ್ವಾಮಿ ಹಾಕಿದ್ದ ಆ 3 ಕಂಡೀಷನ್ಗಳಾದರೂ ಏನು ಅಂತ ಗೊತ್ತಾ? ಇನ್ನು ಚೆನ್ನಮ್ಮನವರು ದೇವೇಗೌಡರಿಗೂ ಗೊತ್ತಾಗದ ಹಾಗೆ ಆಸ್ತಿಯ ವಿಲ್ ಮಾಡಿಟ್ಟಿದ್ದಾರೆ. ಇನ್ನು ಚೆನ್ನಮ್ಮನವರು ಮಾಡಿಟ್ಟಿದ್ದ ಒಟ್ಟು ಆಸ್ತಿ ಎಷ್ಟು ಕೋಟಿ ಗೊತ್ತಾ? ಕೇಳಿದ್ರೆ ನಿಜಕ್ಕೂ ನೀವು ಕೂಡ ಶಾಕ್ ಆಗ್ತೀರಾ. ಈ ಆಸ್ತಿ ಎಲ್ಲ ಯಾರಿಗೆ ಸೇರ್ಲಿದೆ? ವಿಲ್ನಲ್ಲಿ ಏನಿದೆ? ಎಲ್ಲವನ್ನ ನೋಡುವ ಮುನ್ನ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಎಂದೇ ಕರೆಸಿಕೊಳ್ಳುವ ಚೆನ್ನಮ್ಮನವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನೀವು ಕೂಡ ಬಯಸುವ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ. ಹಾಗೂ ಪ್ರತಿಯೊಬ್ಬರು ಓಂ ಶಾಂತಿ ಅಂತ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಅಂತ್ಯಕ್ರಿಯೆ ಎಂದ ಮೇಲೆ ಕುಟುಂಬಸ್ಥರೆಲ್ಲ ಭಾಗಿಯಾಗಿ ಕೊನೆಯ ಬಾರಿಗೆ ಮುಖವನ್ನ ನೋಡಿಕೊಂಡು ಅವರ ದೇಹವನ್ನ ಭೂಮಿಯಿಂದ ಕಳಿಸಿಕೊಡುತ್ತಾರೆ. ಈ ಸಂದರ್ಭದಲ್ಲಿ ಕೇವಲ ಸಂಬಂಧಿಕರು, ಬಂಧು ಬಳಗ ಮಾತ್ರವಲ್ಲ, ಶತ್ರುಗಳು ಕೂಡ ಭಾಗವಹಿಸುತ್ತಾರೆ. ಆದರೆ ಚೆನ್ನಮ್ಮನವರ ಸ್ವಂತ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲೇ ಇಲ್ಲ. ಮತ್ತು ಅವರ ಕಿರಿಯ ಸೊಸೆ ರಾಧಿಕಾ ಕುಮಾರಸ್ವಾಮಿ ಅವರು ಕೂಡ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳಲಿಲ್ಲ. ಇದಕ್ಕೆ ಕಾರಣ ಏನು ಅಂತ ಗೊತ್ತಾ? ಅನಿತಾ ಕುಮಾರಸ್ವಾಮಿ ಅವರು ಹಾಕಿದ್ದ ಕಂಡೀಷನ್ಗಳಾದ್ರೂ ಏನು ಅಂತ ನೋಡೋಣ ಬನ್ನಿ. ಸ್ನೇಹಿತರೆ, ಚೆನ್ನಮ್ಮನವರು ದೇವೇಗೌಡರ ಶಕ್ತಿ, ಬೆನ್ನೆಲುಬು ಎಂದೇ ಕರೆಸಿಕೊಳ್ಳುತ್ತಿದ್ದರು. ಯಾಕಂತಂದ್ರೆ 72 ವರ್ಷಗಳ ಸುದೀರ್ಘ ವೈವಾಹಿಕ ಜೀವನವನ್ನ ನಡೆಸಿದ್ದಾರೆ. ಸ್ನೇಹಿತರೆ, ದೇವೇಗೌಡರು ಸುಮಾರು 60 ವರ್ಷಗಳಿಂದ ರಾಜಕೀಯದಲ್ಲಿ ಇದ್ದಾರೆ. ಅವರು ಮನೆಗಿಂತ ಜನರ ಮಧ್ಯೆ ಅತಿ ಹೆಚ್ಚು ಕಾಲ ಕಳೆದಿದ್ದಾರೆ. ಅವರ 6 ಮಕ್ಕಳನ್ನು ಯಾವುದೇ ಕೊರತೆ ಇಲ್ಲದೆ ಚೆನ್ನಾಗಿ ಓದಿಸಿ ಬೆಳೆಸಿದ್ದು ಇದೇ ಚೆನ್ನಮ್ಮನವರು. ಇನ್ನು ಪ್ರತಿದಿನ ದೇವೇಗೌಡರನ್ನು ನೋಡಲು ನೂರಾರು ಜನ ಬೆಂಬಲಿಗರು, ಕಾರ್ಯಕರ್ತರು ಮನೆಗೆ ಬರ್ತಿದ್ರು. ಆದರೆ ಯಾವುದೇ ಸಂಕೋಚವಿಲ್ಲದೆ ಅವರಿಗೆಲ್ಲರಿಗೂ ಒಳ್ಳೆ ಊಟ ಮಾಡಿ ಆನಂತರವೇ ಚೆನ್ನಮ್ಮನವರು ಕಳಿಸ್ತಿದ್ರು. ಇನ್ನು ತಾಯಿ ಚೆನ್ನಮ್ಮನವರು ಮೊನ್ನೆ ಅಷ್ಟೇ ವಿಧಿವಶರಾದರು. ಆಗ ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಕೊನೆ ಕ್ಷಣದಲ್ಲಿ ಖುದ್ದು ದೇವೇಗೌಡರೇ ಪ್ರೀತಿಯಿಂದ ಚೆನ್ನಮ್ಮನಿಗೆ ಊಟ ತಿನ್ನಿಸಿದ್ರು. ದೇವೇಗೌಡರು ಕುಂಕುಮವಿಟ್ಟು ಆಶೀರ್ವಾದ ಮಾಡಿದ ತಕ್ಷಣವೇ ಚೆನ್ನಮ್ಮನವರು ಕೊನೆ ಉಸಿರೆಳೆದರು. ಇನ್ನು ಅವರ ಅಂತ್ಯಕ್ರಿಯೆ ಹಾಸನ ಜಿಲ್ಲೆಯ ಹೊಳೆನರಸೀಪುರದ ಮಾವಿನಕೆರೆಯ ರಂಗನಾಥ ಸ್ವಾಮಿಯ ಬೆಟ್ಟದ ತಪ್ಪಲಿನಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು. ಇನ್ನು ಈ ಸಂದರ್ಭದಲ್ಲಿ ತಿಳಿದು ಬಂದಿದ್ದೇನೆಂತಂದ್ರೆ, ಅಂತ್ಯಕ್ರಿಯೆಗಾಗಿ ಅಲ್ಲಿನ ಗ್ರಾಮಸ್ಥರು ಖುದ್ದು ಸ್ವಯಂ ಪ್ರೇರಿತರಾಗಿ ಆ ಜಾಗವನ್ನ ಬಿಟ್ಟುಕೊಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಹೌದು ಸ್ನೇಹಿತರೆ, ಆ ಜಾಗವನ್ನು ಅಂತಾರಾಷ್ಟ್ರೀಯ ಮಟ್ಟದ ಮ್ಯೂಸಿಯಂ ಮಾಡಲು ರೇವಣ್ಣನವರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅದಕ್ಕಾಗಿ ಒಳ್ಳೆಯ ಮನಸ್ಸಿನಿಂದ ಗ್ರಾಮಸ್ಥರು ಸುಮಾರು 15ರಿಂದ 20 ಎಕರೆಯಷ್ಟು ಜಮೀನನ್ನು ಸ್ವಯಂ ಪ್ರೇರಿತರಾಗಿ ದಾನ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ಅಂತ್ಯಕ್ರಿಯೆಯು ಸುಸೂತ್ರವಾಗಿ ಯಾವುದೇ ಅಡಚಣೆಗಳು ಇಲ್ಲದೆ ನಡೆಯಿತು. ಆದರೆ ಅಂತ್ಯಕ್ರಿಯೆಗೆ ಪ್ರೀತಿಯ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಬಂದೇ ಬರ್ತಾರೆ ಎಂದು ಪ್ರತಿಯೊಬ್ಬರು ಕೂಡ ಭಾವಿಸಿದ್ರು. ಆದರೆ ಈಗ ಬರುತ್ತಿರುವ ಶಾಕಿಂಗ್ ಸುದ್ದಿ ಏನಂತಂದ್ರೆ, ಪ್ರಜ್ವಲ್ ರವರು ಬಿಡುಗಡೆಗೆ ಕುಟುಂಬಸ್ಥರು ಯಾವುದೇ ರೀತಿಯ ಪೆರೋಲ್ ಅರ್ಜಿಯನ್ನ ಸಲ್ಲಿಸಿರಲಿಲ್ಲ ಎಂದು ತಿಳಿದು ಬಂದಿದೆ. ಸ್ನೇಹಿತರೆ, ಪರೋಲ್ ಸಿಗಬೇಕಾದ್ರೆ ಕನಿಷ್ಠ ಅಂತಂದ್ರೂ 1 ವರ್ಷ ಶಿಕ್ಷೆ ಆಗಿರಬೇಕು. ಆದರೆ ಪ್ರಜ್ವಲ್ಗೆ 1 ವರ್ಷ ಶಿಕ್ಷೆ ಪೂರ್ತಿ ಆಗೋಕೆ ಇನ್ನು 12 ದಿನಗಳು ಬಾಕಿ ಇವೆ. ಅದಕ್ಕಾಗಿ ಪ್ರಜ್ವಲ್ ರವರ 1 ದಿನದ ಪರೋಲ್ಗೆ ಕೋರ್ಟ್ ಅನುಮತಿ ಕೊಡುತ್ತಿರಲಿಲ್ಲ. ಮತ್ತೊಂದೆಡೆ ಕಸ್ಟಡಿ ಪರೋಲ್ ಎಂದು ಸಿಗಲಿದೆ. ಇದರಲ್ಲಿ ಖೈದಿಯು ಅಥವಾ ಅಪರಾಧಿ ಪೊಲೀಸರ ಜೊತೆಗೆ ಬಂದು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡು ಆನಂತರ ವಾಪಸ್ ಜೈಲಿಗೆ ಮರಳಬೇಕಾಗುತ್ತದೆ. ಪರೋಲ್ ಎಂಬುದು ಅವರ ತಂದೆ ಅಥವಾ ತಾಯಿ ತೀರಿಕೊಂಡಿದ್ರೆ ಮಾತ್ರ ಸಿಗುತ್ತದೆ. ಆದರೆ ಪ್ರಜ್ವಲ್ ಕುಟುಂಬದವರು ಬೇಕಂತಲೇ ಪರೋಲ್ಗೆ ಅರ್ಜಿಯನ್ನ ಹಾಕಿಲ್ಲ. ಯಾಕಂತಂದ್ರೆ ಪ್ರಜ್ವಲ್ ರೇವಣ್ಣಗೆ ಅತ್ಯಾಚಾರದ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಆಗಿದೆ. ಮತ್ತೆ ಪ್ರಜ್ವಲ್ ಹೊರ ಬಂದರೆ ಎಲ್ಲರ ಕಣ್ಣು ಪ್ರಜ್ವಲ್ ಮೇಲೆ ಬೀಳಲಿದೆ.
ಇದರಿಂದ ಕುಟುಂಬದವರಿಗೂ ಕೆಟ್ಟ ಹೆಸರು ಬರಬಹುದು ಎಂದು ಕುಮಾರಸ್ವಾಮಿಯವರೇ ಅರ್ಜಿ ಸಲ್ಲಿಸುವುದು ಬೇಡ ಎಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ ಎಂದು ಮಾಹಿತಿ ಲಭ್ಯವಾಗಿದೆ. ಆದರೆ ಭವಾನಿ ರೇವಣ್ಣನವರು ಮಾತ್ರ ಮಗ ಹೊರಬರುತ್ತಾನೆ ಅಂತ ಕಾದು ಕುಳಿತಿದ್ರು. ಇನ್ನು ಕುಮಾರಸ್ವಾಮಿ ಅವರ ಎರಡನೇ ಪತ್ನಿ ರಾಧಿಕಾ ಕುಮಾರಸ್ವಾಮಿ ಅವರು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳಬಹುದು ಎಂಬ ಮಾಹಿತಿಗಳು ಹರಿದಾಡಿದ್ವು. ಆದರೆ ರಾಧಿಕಾ ಕುಮಾರಸ್ವಾಮಿ ಎಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ. ಇದಕ್ಕೆ ಅನಿತಾ ಕುಮಾರಸ್ವಾಮಿ ಅವರೇ ಕಾರಣ ಎಂದು ತಿಳಿದು ಬರುತ್ತಿದೆ. ಸ್ನೇಹಿತರೆ, 2006ರಲ್ಲಿ ಕುಮಾರಸ್ವಾಮಿ ಅವರು ಮೊದಲ ಬಾರಿಗೆ ಮುಖ್ಯಮಂತ್ರಿಯಾದಾಗ ಜ್ಯೋತಿಷ್ಯರ ಸಲಹೆಯಂತೆ ರಾಧಿಕಾರವರನ್ನು ಕುಮಾರಸ್ವಾಮಿ ಅವರು ಗುಟ್ಟಾಗಿ ಮದುವೆಯಾಗಿದ್ರು. 2010ರಲ್ಲಿ ಒಂದು ಟಿವಿ ಸಂದರ್ಶನಕ್ಕೆ ಇಂಟರ್ವ್ಯೂ ಕೊಡುವಾಗ ಈ ವಿಷಯವನ್ನ ಖುದ್ದು ರಾಧಿಕಾರವರೇ ಹೇಳಿಕೊಂಡಿದ್ದರು. ಇವರಿಬ್ಬರಿಗೂ ಶಮಿಕಾ ಎಂಬ ಮಗಳು ಕೂಡ ಇದ್ದಾಳೆ. ಈಗ ಶಮಿಕಾಗೆ 19 ವರ್ಷ ವಯಸ್ಸು. ಇದಾದ ಬಳಿಕ ಟಿವಿ ಇಂಟರ್ವ್ಯೂನಲ್ಲಿ ಕುಮಾರಸ್ವಾಮಿ ಅವರನ್ನ ರಾಧಿಕಾ ಬಗ್ಗೆ ವಿಚಾರಿಸಿದಾಗ ನನಗೆ ರಾಧಿಕಾ ಯಾರು ಅಂತಾನೆ ಗೊತ್ತಿಲ್ಲ ಎಂದು ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ನೀಡಿಬಿಟ್ಟಿದ್ರು. ಆಗ ಬಂದ ಸುದ್ದಿ ಏನಪ್ಪಾ ಅಂತಂದ್ರೆ ಕುಮಾರಸ್ವಾಮಿ ಅವರು ರಾಧಿಕಾರವರಿಗೆ ಡಿವೋರ್ಸ್ ಕೊಟ್ಟಿದ್ರು ಅಂತ. ಇನ್ನು ರಾಧಿಕಾ ಕುಮಾರಸ್ವಾಮಿ ಅವರನ್ನು ದೇವೇಗೌಡರ ಕುಟುಂಬವಾಗಲಿ ಅಥವಾ ಕುಮಾರಸ್ವಾಮಿ ಅವರ ಕುಟುಂಬವೇ ಆಗಲಿ ಒಪ್ಪಿಕೊಂಡಿರಲಿಲ್ಲ. ಇದಕ್ಕೂ ನಮಗೂ ಯಾವುದೇ ರೀತಿಯ ಸಂಬಂಧವಿಲ್ಲ ಅಂತ ಹೇಳಿ ನಿಖಿಲ್ ರವರೇ ಮಾಧ್ಯಮಕ್ಕೆ ತಿಳಿಸಿದ್ರು. ಇನ್ನು ಚೆನ್ನಮ್ಮನವರು ರಾಧಿಕಾ ರವರಿಗೆ ಅತ್ತೆ ಆಗ್ತಾರೆ. ಅವರು ಅಂತ್ಯ ಸಂಸ್ಕಾರಕ್ಕೆ ಬರಬೇಕೆಂದು ತೀರ್ಮಾನ ತೆಗೆದುಕೊಂಡಿದ್ರಂತೆ. ಆದರೆ ರಾಧಿಕಾ ಏನಾದರೂ ಬಂದ್ರೆ ನಾನು, ನನ್ನ ಮಗ, ಸೊಸೆ ಯಾರೂ ಕೂಡ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ಳುವುದಿಲ್ಲ ಎಂದು ಅನಿತಾ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರಿಗೆ ವಾರ್ನಿಂಗ್ ನೀಡಿದ್ರು. ಈ ಕಾರಣದಿಂದಲೇ ರಾಧಿಕಾ ರವರು ಅಂತ್ಯಕ್ರಿಯೆಗೆ ಬರಲಿಲ್ಲ ಎಂದು ಮಾಹಿತಿ ತಿಳಿದು ಬಂದಿದೆ. ಸ್ನೇಹಿತರೆ, ಚೆನ್ನಮ್ಮನವರು ಮಾಜಿ ಪ್ರಧಾನಿಯ ಪತ್ನಿ. ಇವರ ಆಸ್ತಿ ಕನಿಷ್ಠ ಅಂದ್ರೂ 100 ಕೋಟಿ ಇರಬಹುದು ಎಂದು ನೀವು ಅಂದ್ಕೊಳ್ತಿರುತ್ತೀರಾ. ಯಾಕಂತಂದ್ರೆ ಕೇವಲ ಒಂದು ಬಾರಿ MLA ಅಥವಾ ಮಿನಿಸ್ಟರ್ ಆಗ್ಬಿಟ್ರೆ ಅವರ ಆಸ್ತಿ 100 ಕೋಟಿ ದಾಟಿ ಬಿಡುತ್ತೆ. ಆದರೆ ಚೆನ್ನಮ್ಮನವರ ಆಸ್ತಿ ಕೇವಲ 8 ಕೋಟಿ 80 ಲಕ್ಷ ರೂಪಾಯಿ. ಹೌದು ಸ್ನೇಹಿತರೆ, ಇದನ್ನ 2024ರಲ್ಲಿ ಚುನಾವಣೆ ವೇಳೆ ದೇವೇಗೌಡರೇ ಘೋಷಣೆಯನ್ನ ಮಾಡಿಕೊಂಡಿದ್ರು. ಇನ್ನು ಚೆನ್ನಮ್ಮನವರು ಕೂಡ ತಮ್ಮ ಒಡವೆಗಳು, ಆಸ್ತಿಗಳು ಯಾರಿಗೆ ಸೇರಬೇಕು ಎಂದು ವಿಲ್ ಬರೆದಿಟ್ಟಿದ್ದಾರೆ ಎಂದು ಮಾಹಿತಿ ತಿಳಿದು ಬಂದಿದೆ. ವಿಲ್ನ ಪ್ರಕಾರ ಚೆನ್ನಮ್ಮನವರು ಆಸ್ತಿಯನ್ನು ತಮ್ಮ 2 ಹೆಣ್ಣು ಮಕ್ಕಳಿಗೆ ಹಾಗೂ 4 ಜನ ಸೊಸೆಯಂದಿರಿಗೆ ಸಮವಾಗಿ ಹಂಚಿದ್ದಾರೆ ಎಂದು ತಿಳಿದು ಬಂದಿದೆ. ಸ್ನೇಹಿತರೆ, ಸಾಮಾನ್ಯವಾಗಿ ತಂದೆ ಅಥವಾ ತಾಯಿ ತೀರಿಕೊಂಡಾಗ ಅವರ ಆಸ್ತಿಯು ಗಂಡು ಮಕ್ಕಳ ಪಾಲಾಗುತ್ತೆ ಮತ್ತು ಒಡವೆ, ಚಿನ್ನ, ಬೆಳ್ಳಿ ಎಲ್ಲವೂ ಕೂಡ ಹೆಣ್ಣು ಮಕ್ಕಳ ಪಾಲಾಗುತ್ತೆ. ಆದರೆ ಇಲ್ಲಿ ಚೆನ್ನಮ್ಮನವರು ಎಲ್ಲ ಆಸ್ತಿಯನ್ನು 2 ಹೆಣ್ಣು ಮಕ್ಕಳು ಹಾಗೂ 4 ಜನ ಸೊಸೆಯಂದಿರಿಗೆ ಸಮಾನವಾಗಿ ಬರೆದಿದ್ದಾರೆ ಎಂದು ತಿಳಿದು ಬಂದಿದೆ. ಏನೇ ಆಗಲಿ, ಚೆನ್ನಮ್ಮನವರು 72 ವರ್ಷಗಳ ಕಾಲ ದೇವೇಗೌಡರೊಂದಿಗೆ ಸಂಸಾರವನ್ನ ಮಾಡಿ ಅವರ ಕುಟುಂಬಕ್ಕೆ ಒಳ್ಳೆಯ ಹೆಸರು ಬರುವಂತೆ ಬಾಳಿ ಬದುಕಿದ್ದಾರೆ. ಅವರ ಈ ಜೀವನ ಅನೇಕ ಹೆಣ್ಣು ಮಕ್ಕಳಿಗೆ ಆದರ್ಶ ಅಂತಾನೆ ಹೇಳಬಹುದು. ಅವರು ಯಾವತ್ತೂ ಆಡಂಬರದ ಬದುಕನ್ನ ಬದುಕಿರಲಿಲ್ಲ. ಬಹಳ ಸಿಂಪಲ್ ಆಗಿನೇ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ರು. ಇನ್ನು ಅವರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.